ಇಶಾನಿ ಅವರು ಪ್ರತಾಪ್ಗೆ ಕಕ್ಕ ಅಂತ ಅಂದ್ಬಿಟ್ಟು ಬೈತಾರೆ, ಸಿಬ್ಬಂದಿಯಿಂದ ಇದು ಮಾಡ್ತಿದ್ದಾನೆ ಅಂತ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಅದು ರಾಂಗ್ ಆಕ್ಚುಲಿ. ಆತರ ಅವರು ಹೇಳ್ಬಾರ್ದಿತ್ತು. ಅವ್ರವ್ರ ಮನಸ್ತಾಪ ಏನೇ ಇರ್ಬೋದು, ಬಟ್ ಒಂದ್ ವ್ಯಕ್ತಿ ಬಗ್ಗೆ ಆತರ ಬ್ಯಾಡ್ ಕಮೆಂಟ್ ಅವ್ರು ಕೊಡ್ಬಾರ್ದಿತ್ತು. ಆಕ್ಚುಲಿ ನಿನ್ನೆ ಕೂಡ ಸುದೀಪ್ ಅವರು ಅದನ್ನ ಇದ್ರಲ್ಲಿ ಅವ್ರ ಪಂಚಾಯತಿಯಲ್ಲಿ ಅದನ್ನು ಕೂಡ ಅವ್ರು ಹೇಳಿದ್ರು. ಅದ್ ಆಕ್ಚುಲಿ ಇಶಾನಿ ತುಂಬಾನೇ ತಪ್ಪು. ಯಾರೇ ಆಗ್ಲಿ ಹಂಗೆಲ್ಲ ಮಾತಾಡ್ಬಾರ್ದಿತ್ತು. ಅದಕ್ಕೆ ನನಗೆ ಕಿಚ್ಚ ಸರ್ ಕ್ಲಾಸ್ ತಗೊಂಡಿದಾರಲ್ಲ ಅವ್ರು. ಬಿಗ್ ಬಾಸ್ ಅಲ್ಲಿ ಇದ್ದಾಗ ಒಂಥರ ಇರ್ತಾರೆ, ಬಿಗ್ ಬಾಸ್ ದೇವರು, ಸುದೀಪ್ ಅವರೇ ದೇವರು ಅಂತೆಲ್ಲ ಹೇಳ್ತಾರೆ. ಸುದೀಪ್ ಅವ್ರ ಮುಂದೆ ಕೂಡ ಸ್ಟೇಜ್ ಅಲ್ಲಿ ಅವ್ರನ್ನೇ ಹೊಗಳ್ತಾರೆ. ಹಿಂದೆ ಹೋಗಿ ಆತರ ಬ್ಯಾಡ್ ಕಮೆಂಟ್ಸ್ ಮಾಡೋದು ಆಕ್ಚುಲಿ ರಾಂಗ್. ಅದು ಆತರ ಮಾಡಬಾರ್ದು. ಅವ್ರು ಎಷ್ಟೇ ಸೆಲೆಬ್ರಿಟಿ ಆಗಿರ್ಲಿ, ಬಿಗ್ ಬಾಸ್ ಇಂದಾನೇ ಇವಾಗ ರಕ್ಷಕ್ ಆಗಿರ್ಲಿ, ಇಶಾನಿ, ಮೈಕಲ್ ಎಲ್ಲರೂ ಗುರುತಿಸ್ಕೊಂಡಿರೋದೇ ಬಿಗ್ ಬಾಸ್ ಇಂದ. ಸೊ ಬಿಗ್ ಬಾಸ್ ಇಂದ ಅವ್ರಿಗೆ ಒಂದ್ ಜೀವನ ಸಿಕ್ಕಿದೆ ಅಂದ್ರೆ ಅದನ್ನ ಬ್ಯಾಡ್ ಯೂಸ್ ಮಾಡ್ತಾರೆ. ತಪ್ಪದು. ಒಂದು ಕಂಟೆಸ್ಟೆಂಟ್ ಆಗಿ ಒಳಗಡೆ ಹೋಗ್ಬೇಕಾದ್ರೆ ಅದ್ರ ಬಗ್ಗೆ ಒಂದು ದೊಡ್ಡ ಗೌರವ ಇಟ್ಕೊಂಡು ಹೋಗಿರ್ತಾರೆ. ಬಂದ ತಕ್ಷಣ ಅಲ್ಲಿ ಇರೋ ಕಂಟೆಸ್ಟೆಂಟ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ತಪ್ಪೇ. ಅವಾಗೆ ರಿಟರ್ನ್ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು ಸರ್. ಓಕೆ, ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು. ಯಾಕೆ ಕೊಟ್ಟಿಲ್ಲ? ಯಾಕಂದ್ರೆ ನಮ್ದು ಭಾವನೆ ಬಂದಿದ್ರೆ, ನಮ್ದು ಪ್ರೆಸ್ಟೀಜ್ ಬಂದಿದ್ರೆ ನಾವು ಯಾರಿಗೂ ಇದು ಆಗ್ಬಿಡ್ತೀವಿ ಸರ್. ಓಕೆ, ಸೊ ಏನಿದೆ ಅಂತಂದ್ರೆ ಸರ್, ಪ್ರತಾಪ್ ಸಿಂಪತಿಯಿಂದ ಆಗ್ತಾ ಇಲ್ಲ. ನೋಡೋರು ಕಲಿಯೋದು ಬೇರೆ ತರ ಇರ್ಬೋದು, ಬಟ್ ಅಲ್ಲಿ ವಾಸ್ತವ ಏನು ಅಂತ ನೋಡ್ಬೇಕು. ಕೆಲವು ಹೇಳೋದು ಖಂಡಿತ ಸತ್ಯ ಆಗಲ್ಲ. ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡ್ಬೇಕು ಏನಿದೆ ಅಂತ. ಸೊ ಎಲ್ಲನೂ ಪ್ರತಾಪ್ಗೆ ಇಶಾನಿ ಅವರು ಕಾಗೆ ಕಕ್ಕ ಮಾಡ್ಬಿಟ್ಟು ಹೋಗಿದೆ ಅಂತ ಬಿಟ್ಟು ಹೇಳ್ತಾರೆ. ಯಾಕೆ ಮೇಡಮ್ ಹಂಗ ಅನ್ಬೋದಾಗಿತ್ತ ಬೇಡವಾ? ಓಕೆ, ಮನೇಲಿ ಇರೋರು ಎಲ್ಲಾನು ಪ್ರತಾಪ್ ಬಗ್ಗೆ ನಾಮಿನೇಟ್ ಮಾಡ್ತಾರೆ, ಸಿಂಪತಿಯಿಂದ ಇದು ಮಾಡ್ತಾನೆ ಅಂತ. ಅದಕ್ಕೆ ಏನ್ ಹೇಳ್ತೀರಾ? ಅವ್ರು ಏನೇನೋ ನೋಡ್ಕೊಂಡು ಚೆನ್ನಾಗಿ ತಗೊಂಡು ಮಾತಾಡೋದು, ಅದಕ್ಕೆ ಏನೇನೋ ಅನ್ಕೊಂಡು